ಆಕ್ಚುಲಿ ಕೆಲಸ ಇದೆ ಮಾರ್ನಿಂಗ್, ಬಟ್ ಅಂದ್ರೂ ನಮ್ ಬಿಬಿ ಬರ್ಡೇಗೋಸ್ಕರ ಬಂದಿದೀವಿ. ಬೇರೆ ದೊಡ್ಡ ರೈಡಿಂಗ್ ಪ್ಲಾನ್ ನಡೀತಾ ಇತ್ತು. ದೊಡ್ಡ ರೈಡ್ ಅಂದ್ರೆ ಇನ್ನೊಂದು ಬೇರೆ ದೊಡ್ಡ ರೈಡು ಹಾಸನದ ನಾಯಕರಾದ ಅಂಕಿತ ಅವರವರ ಜನ್ಮದಿನ ಇದೆ. ವರ್ಷದ ಬರ್ತಡೇ ಬರ್ತಾ ಇದ್ದೀನಿ. ಸೈಕ್ ಬ್ರೋ ಮಾತ್ರ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಈ ಅಮ್ಮ ಫುಲ್ಲು ಹೆವಿ ಅಂದ್ರೆ ಹೆವಿ ಸೀನ್ ಮಾಡ್ತಿದ್ದೀರಾ. ಮಳೆ ಬರ್ತಾಯ್ತಲ್ಲ ಅದಕ್ಕೆ. ಸರಿ ಫಸ್ಟ್ ಇದೆಲ್ಲ ಮುಗಿಸ್ಬಿಡೋಣ. ಟೈಮ್ 11:40, ಇನ್ನೊಂದು 2 ನಿಮಿಷ ಕಮ್ಮಿ ಇರ್ಬೋದು. ಇವಾಗ ಹಾಸ್ಟೆಲ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕೌಶಿ ಅವರು 3 ದಿನ ಹಿಂದೆನೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ರು, ಫಸ್ಟು ಎಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದುಬಿಟ್ಟು ಹೋಗು ಅಂತ. ಮತ್ತೆ ಇವಾಗ ಫೋನ್ ಮಾಡಿದ್ದು ಹೇಳ್ಸವನೆ. ಮಲಗಿದ್ದೆ, ಇವಾಗ ಕೌಶಿ 2 ಸರಿ ಫೋನ್ ಮಾಡಿದ್ಮೇಲೆ ಇದ್ದೆ. ಬಟ್ ಏನಂದರೆ ಇವಾಗಲೇ ನಾನು ಲಾಗಲ್ಲಿ ಒಂದ್ಸರಿ ಕಾಮಿಡಿ ಹೇಳಿದ್ದೀನಿ ಅಷ್ಟೇ, ಸುಮ್ಮನೆ ಒಂದು ಫನ್ ಕ್ರಿಯೇಟ್ ಮಾಡೋಣ ಅಂತ ಬಿಟ್ಟು ಎಲ್ಲರೂ ಸೀರಿಯಸ್ ತಗೊಂಡು ಹೆವಿ ಮೆಸೇಜ್ ಮಾಡ್ತಾರೆ ಎಲ್ಲ ಕಡೆಯಿಂದನೂ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ಲು. ವೈ ಬ್ರೋ ನೆನ್ಕಂಡೆ ಬಂದ್ಬಿಟ್ಟಿದ್ದೀರಾ? ಕ್ಯಾಮ್ರೆಲ್ಲ ಸಿಕ್ಕಿಲ್ಲ. ತಡಿ ನಿಧಾನಕ್ಕೆ ಪೂರ ಚಳಿ ಆಗ್ತಿದೆ. ನಿಮಗೆ ಎತ್ಬಿಡ್ತಿಲ್ಲ. ನಮಗೆ ಏನೋ ಮಾಡ್ತಿದ್ಯಾ? ಲಾಗ್ ಮಾಡ್ತಿದ್ದೀನೋ. ಮಾಡ್ತಿದ್ಯಾ? ಖುಷಿಲೋ ಹೆಸರು ಹಾಕಂಗೈತೆ ನಾನು. ರಿಯಲ್ ಹೆಸರು ಹಂಗೆ ರಿಯಲ್ ಆಗಿರ್ಬೇಕು. ಎಷ್ಟು ಹೆಸರು ಬರ್ಸಲ್ಲ ಅಂದಿದ್ದಕ್ಕೆ ಬೇರೆ ಬೇಕ್ರಿಗೆ ಹೋಗ್ಬಿಟ್ಟು ಅದೇ ಹೆಸರು ಬರ್ಕೊಂಡ್ಬಿಟ್ಟು. ಲಾಸ್ಟ್ ಟೈಮ್ ಪರವಾಗಿಲ್ಲ, ಜೂಪ್ ಮಾಡಿರ್ಲಿಲ್ಲ. ಲಾಸ್ಟ್ ಟೈಮ್ ಇದೆ ಹೆಸರು. ಲಾಸ್ಟ್ ಟೈಮ್ ಈ ಹೆಸರು ಇರಲಿಲ್ಲ. ಲಾಸ್ಟ್ ಟೈಮ್ ನಾನು ಮಾಡಿಸಿದ್ದು ನನಗೆ ಗೊತ್ತಿಲ್ಲ. ನಾನು ಮಾಡಿಸಿದ್ದು ಸೇಮ್ ಹೆಸರು. ಹ್ಯಾಪಿ ಬರ್ಡೇ ಟು ಬರ್ಡೇ ಟು ಯು. ತಲೆ ಮೇಲೆ ಹೊಡೆಯೋ. ಬಟ್ ಕೆಳಗಡೆ ಇಕ್ಕು. ಕೆಳಗಡೆ ಇಕ್ಕಿದ್ರೆ ನನಗೂ ಬರುತ್ತೆ. ಈಗ ನೀನು ಒಬ್ಬನೇ ಹಿಂಗ್ ಮೇಲೆ ಇಟ್ಕೊಂಡು ಇಲ್ವೋ ನಿನ್ ತಪ್ಪಿನಾ? ಇನ್ನೇನು ಮಳೆ ಬರ್ತಿದೆ. ಇಲ್ಲಿ ಮುಗೀತು. ನೆಕ್ಸ್ಟ್ ಮನೆ ಹತ್ರ ಹೋಗ್ತಾ ಇದೀವಿ. ಅಲ್ಲೆಲ್ಲ ಕಾಯ್ತಿದಾರಂತೆ. ಸ್ವಲ್ಪ ಲೇಟ್ ಆಗ್ಬಿಟ್ಟು ಸಲ ಹಿಂಗೆ ಅಲ್ವಾ ಖುಷಿ? ರಿಪೀಟ್. ಲಾಸ್ಟ್ ಇಯರ್ ಹಿಂಗೆ ಆಗ್ಬಿಟ್ಟಿತ್ತು. ಅಯ್ಯಪ್ಪ, ಎಲ್ಲ ಯೂಟ್ಯೂಬರ್ಸ್ ಬಂದಿದ್ದಾರೆ ಗುರು. ಸೀರಿಯಸ್ಲಿ ನಾನು ಯೂಟ್ಯೂಬರ. 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಹೆಲ್ಮೆಟ್ ಹಾಕಿಲ್ಲ ಅಂತ ಕಮೆಂಟ್ ಹಾಕ್ಬಿಡಿ. ಇಲ್ಲೇ ನಮ್ಮ ಮನೆ ಪಕ್ಕದ ರೋಡು. ನಮ್ಮ ಗುಣ ನಮ್ಮ ಜೊತೆ ಬರ್ತಾರೆ. ಇನ್ನು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ. ಅಲ್ಲಿ ಹಿಂಗಡೆ ನಮ್ಮ ಯೂಟ್ಯೂಬರ್ ಬ್ರದರ್ಸು ಅವರು ಇಲ್ಲಿ ಹೆಂಗ್ ಕೂತಾರೆ ಬಿಯಾಂಡ್ ರೈಟ್ಸ್. ಗುಣನೂ ಬರ್ತಾರೆ. ತಡ್ರಿ ಬಂದೆ. ಬಾಯ್. ಡೋಪ್ ಅವ್ರದ್ದು ಜಿಪ್ಸಿ ಅಲ್ಲಿ ನಾವು ಕೂತಿದ್ದೀವಿ. ಗುಣ ಆ ಕಡೆಗೆ ಹೋದ. ನಮ್ಮ ಥ್ರಾಟ್ಲರು ಬಿಹೈಂಡ್ ದ ರೈಟ್ಸು ಹಂಗೆ ಇನ್ನು ಮಿಸ್ಟರ್ ಕೃತಿಕ್ ಗೌಡ ಇಂದ ಮಿಸ್ಟರ್ ಇಗ್ನೇಷನ್ ಆಗಿರೋ ಇಗ್ನಿಷನ್. ಇವಾಗ ಟೈಮು 12:40. ಇವಾಗ ಹೊರಡ್ತಾ ಇದೀವಿ. ಆಮೇಲೆ ನಮ್ಮ ಕ್ಲಾಸ್ ಫ್ರೆಂಡ್ಸ್ ಯಾರು ಬಂದ್ರು. ಲೆಫ್ಟ್. ಆಮೇಲೆ ನಮ್ಮ ಕ್ಲಾಸ್ ಫ್ರೆಂಡ್ಸ್ ಯಾರು ಬಂದ್ರು. ಅವ್ರಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಗಲಿಲ್ಲ. ವ್ಲಾಗ್ ನೋಡ್ತಾ ಇರ್ತಾರೆ, ಸಾರಿ. ನಾನು ಮಾರ್ನಿಂಗ್ ಎಕ್ಸ್ಪೆಕ್ಟೇಷನ್ ಇತ್ತು, ಇವಾಗಲೇ ಬಂದ್ಬಿಟ್ಟಿದ್ರು ಅವರು. ನಾಳೆ ಅವ್ರಿಗೂ ಪಾರ್ಟಿ ಎಲ್ಲ ಇರುತ್ತೆ. ಇವಾಗ ನಮ್ಮ ಯೂಟ್ಯೂಬರ್ಸ್ ಗ್ಯಾಂಗ್ ಜೊತೆ ಫಸ್ಟ್ ಯೂಟ್ಯೂಬರ್ಸು, ಇವಾಗ ಫ್ರೆಂಡ್ಸ್ಗಿಂತ ಜಾಸ್ತಿ ಆ ಥರ. ಹಂಗೆ ಏನು ಹೇಳ್ತೀರಾ? ನಮ್ಗೆ ಗೊತ್ತಿತ್ತು ನೀವು ಯಾರೋ ಮಾಮೂಲಿ ಇದ್ದಿರ ಲೀವ್ ಹಾಕಲ್ಲ 100%. ನಮ್ಗೆ ಆಕ್ಚುಲಿ ಕೆಲಸ ಇದೆ ಮಾರ್ನಿಂಗ್, ಬಟ್ ಅಂದ್ರೂ ನಮ್ ಬಿಬಿ ಬರ್ಡೇಗೋಸ್ಕರ ಬಂದಿದೀವಿ ಇವಾಗ ಫುಲ್. ಬೈಸ್ಕೊಂಡೆ ಬಂದಿರೋದು ನಾನು ಇವತ್ತು. ವಿಡಿಯೋ ತೋರಿಸಿದ್ರಲ್ಲಿ
ನೀರ್ ಬಂತಲ್ಲ. ಓ ಅದು ಆಮೇಲೆ ತೋರ್ಸೋಣ, ಇದು ಅಲ್ಲಿ ಹೋದ್ಮೇಲೆ ತೋರ್ಸೋಣ. ಫುಲ್ ಅಡ್ವೆಂಚರ್ ಮಾನ್ಸೂನ್ ರೈಡ್ ಮಾಡ್ಕೊಂಡು ಬಂದಿದ್ದೀವಿ ಆಕ್ಚುಲಿ. ಹಿಂಗೆ ಹಿಂಗ್ ಬಂತು, ಫ್ರಂಟ್ ಅಲ್ಲಿ ಒಂದ್ ಗಾಡಿ ಇತ್ತು, ಅವು ಒಂದೇ ಲೈಟ್ ಇಷ್ಟೇ ಕಾಣ್ತಿರೋದು. ನೀರಲ್ಲಿ ಹೋಗಿದ್ವಿ, ರೆಡ್ ಲೈಟ್ ಆನ್ ಮಾಡಿಲ್ಲ, ನೀರು ಹೆವಿ ಅಡ್ವೆಂಚರ್ ಗೈಸ್. ಅದು ಕ್ಲಿಪ್ ಆಮೇಲೆ ನಮ್ ಬಿಬಿ ಕೊಡ್ತೀನಿ, ಆಮೇಲೆ ಹಾಕ್ತಾನೆ ನೋಡಿ ಹೆಂಗ್ ಬಂದಿದ್ದೀವಿ ಅಂತ. ನಮ್ ಪವನ್ ಅವರು ಬ್ರೋ ಏನು ಕಾಣಿಸ್ತಿರೋದು, ಹೆಂಗ್ ಓಡಿಸ್ತಿದ್ದೀರಾ ಬ್ರೋ? ಜಿಪ್ಸಿ ಅಂದ್ರೆ ಹಿಂಗೇನ ಇಲ್ಲ, ಲೈಟ್ ಆಫ್ ಮಾಡಿ ನೋಡೋಣ ಮುಂದೆ ಹೆಂಗ್ ಕಾಣಿಸುತ್ತೆ ಅಂತ. ಇವಾಗ ಪರವಾಗಿಲ್ಲ ಬ್ರೋ. ಇನ್ನೊಂದು ಕಾರ್ ಯಪ್ಪ ಸೀರಿಯಸ್ಲಿ ಗುರು, ನೆಕ್ಸ್ಟ್ ಇಂದ ಜಿಪ್ಸಿ ಕೂರ್ಬೇಕಿರೋ ನೋಡ್ ಕೂರಿ ಸ್ವಲ್ಪ. ಇನ್ ಯಾವತ್ತು ಈ ತರ ಎಲ್ಲ ಕೂರಲ್ಲ ಗುರು. ಏನು ರೋಡ್ ಕಾಣಿಸಲ್ಲ ಮುಂದೆ, ಫುಲ್ ನೀರು. ಹತ್ರ ಬಿಡ್ದಿ ಹತ್ರ ಬಂದಿದ್ವಿ, ಇಲ್ಲಿ ಏನೋ ಸ್ವಲ್ಪ ಪಲ್ಟಿ ಆಗ್ಬಿಟ್ಟವ್ರೆ. ಅದೇ ನೆಕ್ಸ್ಟ್ ಲೆವೆಲ್ ದಬ್ಬಾಕ್ಬಿಟ್ಟವ್ರೆ, ಏನಕ್ಕೆ ಬಂದಿದ್ವಿ. ಇದು ಯಾವ ಕೆಫೆ ನೇಮ್? ಫಿಲ್ಟರ್ ಕೆಫೆ, ಬಿಡ್ದಿ ಹತ್ರ. ಕಾರಲ್ಲಿ ಬಂದಿರಲ್ಲ, ಬರ್ಲಿ ಅವರು. ಪವನ್ ಟಾಕ್ಸ್ ಅನ್ಸೀನ್ ಸೀನ್ ನೋಡಿ. ಸರಿ, ಪವನ್ ಟಾಕ್ಸ್ ಅನ್ಸೀನ್. ನಮ್ಮ ಬಾಯ್ಸ್ ಎಲ್ಲ ಹೊರಟ್ರು, ಬನ್ನಿ ನಾವು ಹೋಗೋಣ. ಸದ್ಯಕ್ಕೆ ಐಫೋನ್ ವಾಟರ್ ಪ್ರೂಫ್ ಆಗಿರೋದಕ್ಕೆ ಒಂದು ಲೆವೆಲಿಗೆ ಓಕೆ. ಇಲ್ಲ ಅದಿದ್ರೆ ಈ ಥರ ಎಲ್ಲ ಲಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೀರಿಯಸ್ಲಿ, ಅಲ್ವಾ ವರ್ಷ? ನಮ್ಮ ವರ್ಷನೂ 14 ಪ್ರೋಗೆ ಸ್ಕೆಚ್ ಹಾಕ್ತಿದ್ದಾರೆ. ಆಲ್ ದ ಬೆಸ್ಟ್, ಬೇಗ ತಗೊಳ್ಳಿ. ಇದು MI ರಿಂಗ್ ಟೋನ್ ಅಲ್ಲ ಬ್ರೋ, ಏನು ಹೆದರಿಕೆ ಆಗಲ್ಲ ಬ್ರೋ, ಹಂಗೆ ಹೊಡಿತೀರಲ್ಲ. ಸೀರಿಯಸ್ಲಿ ಹೆಂಗೆ ಆಗ್ತಿತ್ತು ಗೊತ್ತಾ ನನಗೆ ಹೊರಗಡೆ ಕೂತ್ಕೊಳ್ಳೋದಕ್ಕೆ. ನನಗೆ ಸೀರಿಯಸ್ಲಿ ಬೇರೆ ಏನು ಹೆದರಿಕೆ ಆಗಲ್ಲ. ಒಂದು ದೇವ್ರ ಫಿಲಮ್ ನೋಡೋರಾಗಲ್ಲ, ಇನ್ನೊಂದು ಕಾರಲ್ಲಿ ಇದ್ದಾರೆ ಹಿಂದೆ ಕೂತ್ಕೊಳ್ಳೋಕ್ಕಾಗಲ್ಲ. ಆಗಲ್ಲ ಬ್ರೋ ಸೀರಿಯಸ್ಲಿ. ಬೇರೆ ದೊಡ್ಡ ರೈಡಿಂಗ್ ಪ್ಲಾನ್ ನಡೀತಾ ಇತ್ತು. ದೊಡ್ಡ ರೈಡ್ ಅಂದರೆ ಇನ್ನೂ ಬೇರೆ ದೊಡ್ಡ ರೈಡು ಎಲ್ಲ ಬಂದರು. ನಮ್ಮ ಕಾರ್ಸ್ ವರ್ಲ್ಡ್, ಇನ್ನು ನಮ್ಮ 350 ಮಿಸ್ ಆಗಿದ್ರು. 350 ಅವರೇ ಆಯ್ ಮಾಡಿ ಬ್ರೋ. ಒಳ್ಳೆ ಸ್ಮೋಕ್ ಎಫೆಕ್ಟ್ ಬರ್ತಿದೆ, ಆಯ್ ಮಾಡಿ. ಮಿಸ್ ಆಗಿದ್ರಿ, ಇವಾಗ ಬಂದ್ರಿ ಬ್ರೋ. ಎಲ್ಲಿ ಹೋಗಿ ಬಂದ್ರಿ? ಮನೆ ಹೋಗಿ ಬಂದ್ರಾ? ಹಂಗೆ ಸೋನವ್ರ ಮನೆ ತರ್ತೀರಿ ಅದು. ಸೊ 3:38 ಇವಾಗ ಇಲ್ಲಿ ಕೆಲಸ ಎಲ್ಲ ಮುಗೀತು. ಇವಾಗ ಮತ್ತೆ ವಾಪಸ್ ಯಾರ್ಕೆಲ್ಲಾದ್ರೂ ಡ್ರಾಪ್ ಹಾಕ್ಸ್ಕೋಬೇಕು ಬ್ರೋ. ಡೋಪಿಗೆ ನಾನು ಇವಾಗ ಹಾಕೋಣ ಅನ್ಕೊಂಡಿದ್ದೀನಿ ಸ್ಕ್ಯಾಮು. ಏನ್ ಸ್ಕ್ಯಾಮ್? ಅಂದ್ರೆ ಮನೆ ಗಂಟೆ ಬಿಟ್ಕೊಡು ಅಂತ ಬಿಡ್ತಾರೆ ಇವ್ರು. ವರುಣ್ ಪಟೇಲ್ ಅವ್ರು ಬಿಡ್ತಾರೆ. ಯಾರೋ ಒಬ್ರು ಬಿಟ್ಕೊಟ್ಟು ಸಾಕು ನಮಗೆ. ಸೊ ಇವಾಗ ಏನಿಲ್ಲ, ಹೋಗ್ಬಿಟ್ಟು ಮಲ್ಕೊಂಡ್ರೆ ಸಾಕಾಯ್ತೆ. ಈಗ ಜೀಪ ಕೂರಕ್ಕೆ ಹೆದರಿಕೆ ಆಯ್ತೈತಪ್ಪ ಜಿಪ್ಸಿಗೆ. ಬರ್ಬೇಕಾದ್ರೆ ಒಳ್ಳೊಳ್ಳೆ ಸೈಕ್ ಸೀನ್ಗಳು. ಅಲ್ಲಿ ಅದೋ ಕಾರ್ ಆಕ್ಸಿಡೆಂಟು, ಇನ್ನೊಂದು ಮುಂದೆ ಲಾರಿ ಪಲ್ಟಿ. ಸ್ಟಾರ್ಟ್ ಆಯ್ತು. ಸೊ ಹೊರಟ್ವಿ ಇಲ್ಲಿಂದ. ಮುಂದೆ ಫೆರಾರಿ ಹೊರಟಿದೆ ನಮ್ದು, ಹಿಂದೆ ಲ್ಯಾಂಬರ್ಗಿನಿ. ಜಿಪ್ಸಿಗೆ ವ್ಯಾಲ್ಯೂ ಇದೆಯಪ್ಪ. ಮುಂದೆ ಬೇರೆ ಕೂತಿದ್ದೀನಿ ಸೀರಿಯಸ್ಲಿ. ಏನ್ ಬ್ರೋ ಸೌಂಡ್ ಇದು? ಸೀರಿಯಸ್ ಹೆದರಿಕೆ ಆಗ್ತೈತೆ. ಗುಡ್ ಮಾರ್ನಿಂಗ್. ಟೈಮ್ ಬಂದು 11:30. ನಿನ್ನೆ ನೈಟ್ ಬಂದು ಮಲ್ಗೋಣ ಒಂದು 5:30, 5:45 ಬೆಳಗಿನ ಜಾವ. ಅಂದರೆ ಇವತ್ತು ಬೆಳಗ್ಗೆ ಬಂದು ಮಲ್ಕೊಂಡಾಗ 5:30. ಸೊ ಅದಾದಮೇಲೆ 9:30 ಎದ್ದು ಮೆಸೇಜ್ಗಳು ಬೇಜಾನಿತ್ತು. ಇನ್ನು ರಿಕ್ವೆಸ್ಟ್ಗಳು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ನಾನು ಒಂದ್ಸಲಿ ವ್ಲಾಗಲ್ಲಿ ಏನೋ ಕಾಮಿಡಿಗಳು ತಪ್ಪು ಮಾಡೋದು ಅನ್ನಿಸ್ತು, ಅಷ್ಟು ಮೆಸೇಜ್ಗಳು ಬಂದವೆ. ಎಲ್ರಿಗೂ ರಿಪ್ಲೈ ಮಾಡ್ತಾಯಿದ್ದೀನಿ ಆದಷ್ಟು. ಅದಾದಮೇಲೆ ಏನಂದರೆ ಇನ್ನು ಇವತ್ತು ಸ್ವಲ್ಪ ಪ್ಲ್ಯಾನ್ಸ್ಗಳಿದ್ದಾವೆ. ನಾನು ಈ ಬರ್ತಡೇ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಮತ್ತೆ ಇನ್ಸ್ಟಾಗ್ರಾಮ್ ಬಂದು ಹೆವಿ ಕೇಳ್ತೀರಾ ಅಂತ ಗೊತ್ತಾಯ್ತು ನನಗೆ. ಮತ್ತೆ ಬ್ರೋ ಬರ್ಡೇ ವ್ಲಾಗ್ ಏನಕ್ಕೆ ಮಾಡಲಿಲ್ಲ ಅಂತ. ಸೊ ಇದು ಫುಲ್ಲು ಕನ್ವೆ ಥರ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ, ಬಟ್ ಎಷ್ಟೆಷ್ಟಾಗುತ್ತೆ ಅಷ್ಟು ಗ್ಲಿಮ್ಸ್ ಥರ ಲಾಗ್ ಔಟ್ ಆಗ್ತೀನಿ. ಇವತ್ತು ನಮ್ಮ ಹಾಸನದ ನಾಯಕರಾದ ಅಂಕಿತ್ ಅವರವರ ಜನ್ಮದಿನ ಇದೆ. ಅಂಕಿತಣ್ಣ ಯಾಪಿ ಬರ್ತಡೇ. ಬೇರೆ ಜಾಗ ನೀನು ಅಜ್ಞಾನಿಗಳು, ನಾನು ಕಾಫಿ ನಡ್ಸಿಂದ ಅಭಿಮಾನಿ ಅಂತ. ನಾನು ಮುಜುವಣ್ಣನ ಅಭಿಮಾನಿ ಅಂತ ಹೇಳ. ನಾನು ಕ್ರಿಕೆಟ್ ಹಾಕೋಣ, ಕಾಫಿ ನಡ್ಸಿಂದ ಅಭಿಮಾನಿ ಅಂತ ಹೇಳು. ಮನೆ ಹೆಂಗಾಕತ್ತ ಇನ್ನೊಂದು ಕಡೆ ಹೆಂಗೆ ಹೇಳು, ಹೆಂಗೆ ಇಡಬೇಡ ಸರಿಯಲ್ಲ ನೋಡಿ. ನಿನ್ನೆ ಕೂತೆ ನನಗೂ ಇಲ್ಲ, ನೀನೇ ಬೇಜಾರಿಲ್ಲ. ಕೂದಲೆಲ್ಲ ಕ್ಲೀನಾಗಿ ಬರ್ಬೇಕು ಸ್ವಲ್ಪ. ಅವ್ನು ಬರ್ತಾಡೆ ಮದ್ದಿಗೆ ಬಿಡೋ ಅವನ್ನ ಓಲಿ. ಬನ್ನಿ ಈ ಕಡೆ ಫೋಟೋ ತಗೋತೀವಿ.
ಇದು ತೆಗಿ ಮನೆ ಇದು ಬಂದಿಲ್ಲ ಪ್ರಮೋಷನ್ ಅಮ್ಮಸಲ್ಲ ಅದು ಅಪ್ಪಸು ತವರಿಲ್ಲ ಅಂದ್ಬಿಟ್ಟು ಅದು ಇದು ಲವ್ ಡೇ ಅಂತ ಬರ್ದಿರೋ ತಗೊಂಡು ಬ್ರೋ ಆ ಕಡೆ ಕಾಣಿಸಿದೆಯಲ್ಲ ಇಲ್ಲೇ ಕ್ಲೀನಾಗಿ ನೀನ ಮಗ ಅದನ್ನ ಎಡಿಟ್ ಮಾಡ್ಬಿಟ್ಟು ಇವಾಗ ಸ್ನ್ಯಾಪ್ ಹಾಕಿ ನಾನು ಸ್ಟಾಪ್ ಆಗಿಲ್ಲ ಮಾಡ್ತಾ ಇದ್ದೀನಿ ನಂದು ಓಪನ್ ಆಗುತ್ತೆ ಅಂತ ಕಟ್ ಮಾಡಿದ್ರೆ ಅಂಕಿತ ಬರ್ತಡೆ ನಾನು ಕಾಫಿ ನಟ್ ಚಂದ್ರು ಸುಮಾರು 87,000 ಹಾಡುಗಳನ್ನು ಬರೆದಿದ್ದೇನೆ. ಇವತ್ತು 87,000 ಮೊದಲನೇ ಹಾಡು. ಬತ್ತಿ ಇಲ್ಲ ಕಣ, ಬೆಂಗಳೂರಲ್ಲಿ ಬತ್ತಿ ಹುಡುಕ್ತಾವ ನೀನು. ಬಂತು ಕಣ. ಹ್ಯಾಪಿ ಬರ್ತಡೇ ಎಲ್ಲ ಕ್ಲಾಪ್ಸ್ ಹೊಡಿರೋ. ಓ ಶೆಟ್, ಬತ್ತಿ ಹಾಕೋ ಕ್ಲೀನ್ ಆಗಲಿಲ್ಲ. ಎಷ್ಟೇ ವರ್ಷ ಅಲ್ವಾ ಅದೇ ಕ್ಲಾರಿಟಿ ಬೇಕು. ಎಷ್ಟೇ ವರ್ಷ? 20 ವರ್ಷ. ಚಿಕ್ಕವನ ನೀನು. ಇವತ್ತು ಅವನು ಚಿಕ್ಕವನ ಕಣ, ಚಿಕ್ಕ ತಣ್ಣದ್ದು 18ನೇ ವರ್ಷದ ಬರ್ತಡೇ ಹ್ಯಾಪಿ ಬರ್ಡೇ. ಏ ಅಲ್ಲಿ ಹೊಡಿಬೇಡ, ಇಲ್ಲಿ ಹೊಡಿ ಮಗುಗೆ. ಇದೇ ತರ ಇದೆಲ್ಲ ಬೇಕು. ಸ್ವಲ್ಪ ಡೆಕೋರೇಷನ್ ಮಾಡಿ. ಅಂಕಿತ ಉರ್ಬಿ ಉರ್ಬಿ ಏ ಜೋರ ಗುಡಿ ಹೋಗಿ ಬಿಡೋದು. ಇಲ್ಲಿ ಕಾಫಿ ಬರ್ತೀನಿ, ಕಾಫಿ ನೋಡಿ ಕೇಳಿದ್ಯಾ? ಇಲ್ಲ ಮುಜು ನಿಮ್ಮ ಫೋಟೋ ಮುಜು ಅಂಕಿತ ಫೋಟೋ ತೆಗಿ. ಇಲ್ಲೂ ಪ್ರಾಪರ್ ಕರೆಕ್ಟಾಗಿ ಲಾಗ್ ಮಾಡೋಕ್ಕಾಗ್ತಿಲ್ಲ. ಎಲ್ಲತನೂ ಟೈಮ್ ಶಾರ್ಟೇಜ್ ಆಗಿ ಅದಕ್ಕೆ ಎಲ್ಲೆಲ್ಲೋ ಕೇಕ್ ಕಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂಚೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬಂದಿದ್ದೆ, ಮತ್ತೆ ಇನ್ನೊಂದು ಹೆಂಗೆ ಕರ್ಕೊಂಡ್ಬಂದಿದ್ದೀನಿ. ನೆನ್ನೆ ಆಯಿತು, ಇದ್ರ ನೆಕ್ಸ್ಟ್ ಡೇ ಇವತ್ತು. ಸೊ ನೆನ್ನೆ ಕೆಲಸ ಜಾಸ್ತಿ ಇರೋದ್ರಿಂದ ಏನು ಲಾಗ್ ಮಾಡೋಕ್ಕಾಗಲಿಲ್ಲ. ಅದ್ರ ನೆಕ್ಸ್ಟು ಸುಮಾರು ಜನ ಫ್ರೆಂಡ್ಸ್ ಬಂದಿದ್ದರು. ಅದ್ರ ನೆಕ್ಸ್ಟ್ ಕೇಕು ಇವೇ ಆಗ್ತಾಯಿತ್ತು. ಎಷ್ಟಾಗುತ್ತೆ ಅಷ್ಟು ಮ್ಯಾನೇಜ್ ಮಾಡ್ತಾರೋ ಲಾಗ್ ಮಾಡಿದೆ. ನೀಟಾಗಿ ಮಾಡೋಕ್ಕೂ ಆಗಲಿಲ್ಲ, ಬಟ್ ಓಕೆ. ಲಾಗಿಗೆ ಇಷ್ಟೇ. ನೆಕ್ಸ್ಟ್ ಡೇ ಲಾಗ್ ಇರೋಲ್ಲ, ಯಾಕಂದರೆ ನಾಡಿದ್ದು ಎಕ್ಸಾಮ್ 5th. ಸೊ ಅದಕ್ಕೆ ಓದ್ಕೋಬೇಕು. 5th ಅವತ್ತು ಎಕ್ಸಾಮ್ ದಿನ ಬೇಕಾದ್ರೆ ಲಾಗ್ ಮಾಡ್ತೀನಿ, ಯಾಕಂದರೆ ಓದಾಗಿರುತ್ತಲ್ಲ ಅವತ್ತು. ಸೊ ಅವತ್ತಿನ ಲಾಗ ಸಿಗ್ತೀನಿ. ನೀವೇನೋ ನಮ್ಮ ಚಾನಲ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡ್ತಾರೆ, ಇನ್ಸ್ಟಾ ಫಾಲೋ ಮಾಡಿ ಬಾಂಬ್ ಬಿಶ್ ಬೈಕರ್ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀವಿ. ಬಾಯ್.